ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಗಂಡ ಅಥವಾ ಹೆಂಡತಿಯನ್ನು ಬಿಟ್ಟು ಕ್ರಶ್ ಬೇರೆಯವ್ರ ಮೇಲೆ ಇದ್ದಾಗ ಏನಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್, ಕ್ರಶ್ ಯಾರ ಮೇಲಾಗತ್ತೆ? ಚಿಕ್ಕ ವಯಸ್ಸಿನಿಂದ ಯಾರ ಮೇಲೆ ಬೇಕಿದ್ರೂ ಆಗಿರಬಹುದು. ಅಕ್ಕಪಕ್ಕದ ಮನೇಲಿರೋ ಹುಡುಗ ಹುಡುಗಿ ಮೇಲೆ, ಅಥವಾ ಸ್ಕೂಲು, ಕಾಲೇಜು, ಆಫೀಸು, ಫೇಮಸ್ ಸೆಲೆಬ್ರಿಟಿಗಳು, ಯಾವ ವಯಸ್ಸಿನಲ್ಲಿ ಯಾರ ಮೇಲೆ ಬೇಕಿದ್ರೂ ಕ್ರಶ್ ಆಗ್ಬೋದು ಅಲ್ವಾ? ಯಾವಾಗ ನಮಗೆ ಅವ್ರ ಮೇಲೆ ಈ ರೀತಿಯಾದ ಫೀಲಿಂಗ್ ಬರುತ್ತೆ, ಅವರ ಒಂದು ಇಮೇಜ್, ಚಿತ್ರ, ಆ ಒಂದು ಫೀಲಿಂಗ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನೊಳಗೆ ಸೇವ್ ಆಗತ್ತೆ. ಅದು ಹಾಗೆ ಸ್ಟೋರ್ ಆಗಿ ಇರುತ್ತೆ. ನೀವು ಎಷ್ಟೇ ವರ್ಷದವ್ರಾಗ್ಬಿಟ್ರು ಸಹ, ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಯಾರೋ ಪಕ್ಕದ ಮನೆ ಹುಡುಗಿ ಅಥವಾ ಹುಡುಗ ಇಷ್ಟ ಆಗಿದ್ರು ಅಂತ ಇವಾಗ ನೀವು ಅವ್ರನ್ನ ನೆನೆಸ್ಕೊಂಡ್ರು ಸಹ ನಿಮ್ ಮುಖದ ಮೇಲೆ ಆ ನಗು ಬರುತ್ತೆ. ಆ ಒಂದು ಲವ್ ಫೀಲಿಂಗ್ ಅನ್ನೋದು ಹಂಗೆ ಬಂದು ಹೋಗುತ್ತೆ ಅಲ್ವಾ? ಬೇಕಿದ್ರೆ ಕಣ್ ಮುಚ್ಕೊಂಡು ಟ್ರೈ ಮಾಡಿ, ಇದಾಗಿರುತ್ತೆ. ಸೊ ಸಬ್ಕಾನ್ಷಿಯಸ್ಲಿ ಈ ಲೆವೆಲ್ಗೆ ಅವ್ರ ಮೇಲೆ ಫೀಲಿಂಗ್ ಅನ್ನೋದು ಸೇವ್ ಆಗಿರುತ್ತೆ. ಆದ್ರಿಂದ ಇದು ನಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ? ಯಾವಾಗ ನಾವು ಮದುವೆ ಆಗ್ತೀವಿ, ನಮ್ಮ ಲೈಫ್ನಲ್ಲಿ ನಮ್ಮ ಗಂಡ ಅಥವಾ ಹೆಂಡತಿ ಅನ್ನೋರು ಬರ್ತಾರೆ, ಆಗ ಅವರೊಬ್ಬರೇ ನಮ್ಮ ಲೈಫ್ನಲ್ಲಿ ಬಂದಿರಲ್ಲ. ಫಿಸಿಕಲಿ ಅವರೊಬ್ಬರೇ ಇದ್ರು ಸಹ ಸಬ್ಕಾನ್ಷಿಯಸ್ಲಿ ಯಾರ್ಯಾರ ಮೇಲೆ ನಮಗೆ ಕ್ರಶ್ ಅನ್ನೋದಿತ್ತು, ಅಷ್ಟು ಜನದ ಎನರ್ಜಿ ನಮ್ಮೊಳಗೆ ಸ್ಟೋರ್ ಆಗಿರುತ್ತೆ. ಪ್ರತಿಯೊಂದು ಕೂಡ ಎನರ್ಜಿನೇ ಅಲ್ವಾ? ಇದರಿಂದ ಗಂಡ ಹೆಂಡತಿ ಮಧ್ಯೆ ಇರಬೇಕಾದಂಥ ಆ ಪ್ರೀತಿ, ಸಾಮರಸ್ಯ, ಅಡ್ಜಸ್ಟ್ಮೆಂಟ್ ಅನ್ನೋವಂಥದ್ದು ಏನು ಹೇಳ್ತೀವಿ, ಅದು ಸರಿ ಹೋಗೋದಕ್ಕೆ ಎಲ್ಲೋ ಏನೋ ಅಡ್ಡಿ ಮಾಡ್ತಾ ಇರುತ್ತೆ. ಅಂತಂದ್ರೆ ಈ ರೀತಿಯಾದ ಮೂರನೇ ವ್ಯಕ್ತಿಯ ಎನರ್ಜಿ ನಮ್ಮೊಳಗೆ ಸ್ಟೋರ್ ಆಗಿರೋ ಅಂಥದ್ದು ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಕ್ಲಾಶ್ ಅನ್ನೋದು ಆಗ್ತಾ ಇರುತ್ತೆ ಎನರ್ಜಿ ಲೆವೆಲಲ್ಲಿ. ಎಲ್ಲ ಸರಿ ಇದೆ, ನಾವೆಲ್ಲ ಸರಿ ಇದ್ದೀವಿ, ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಆದರೂ ಕೂಡ ಏನೋ ಸರಿ ಹೋಗ್ತಾ ಇಲ್ಲ. ಏನೋ ಒಂದು ವಿಷಯಕ್ಕೆ ಕ್ಲಾಶ್ ಆಗತ್ತೆ, ಜಗಳ ಆಗತ್ತೆ, ಎಲ್ಲ ಸರಿ ಇರುತ್ತೆ, ನಾನು ಹಂಗೆ ಮಾಡಬಾರ್ದು ಅಂತ ಅನ್ಕೊಳ್ತೀನಿ, ಆದರೂ ಸಹ ಏನೋ ಸರಿ ಹೋಗ್ತಾ ಇಲ್ಲ ಅನ್ನೋಂಥದ್ದಿದ್ರೆ ಇದು ಮುಖ್ಯ ಕಾರಣ ಆಗಿರಬಹುದು. ನೋಡ್ಕೊಳ್ಳಿ. ನಮ್ಮ ಲೈಫ್ ಬಗ್ಗೆ ಒಬ್ರ ಜೊತೆ ಒಬ್ರಿಗೆ ಶೇರ್ ಮಾಡ್ಕೊಳ್ಬೇಕಾದ್ರೆ ಹೇಳ್ತೀವಲ್ವಾ, ನನ್ಗೆ ಈ ವಯಸ್ಸಲ್ಲಿ ಇವ್ರು ಇಷ್ಟ ಆಗಿದ್ರು, ನಮ್ಮ ಪಕ್ಕದ ಮನೆ ಹುಡುಗ ಇಷ್ಟ ಆಗಿದ್ದ, ನನ್ಗೆ ಈ ಹೀರೋ ಅಥವಾ ಈ ಹೀರೋಯಿನ್ ಅಂದ್ರೆ ಇಷ್ಟ ಅಂತೆಲ್ಲ ಹೇಳಿರ್ತೀವಲ್ಲ, ಅದು ನಮ್ಮ ಪಾರ್ಟ್ನರ್ ಮೈಂಡ್ನಲ್ಲೂ ಸಹ ರಿಜಿಸ್ಟರ್ ಆಗ್ತಾ ಇರುತ್ತೆ. ಆದ್ರಿಂದ ನಮಗೆ ಗೊತ್ತಿಲ್ದಲೆ, ಕಾನ್ಶಿಯಸ್ಲಿ ಇದೆಲ್ಲ ನಮಗೆ ಗೊತ್ತಿಲ್ಲ ಅಂದ್ರೂ ಸಬ್ಕಾನ್ಶಿಯಸ್ಲಿ ಬೇರೆ ಪಿಕ್ಚರೇ ಓಡ್ತಾ ಇರತ್ತೆ. ಮದ್ವೆ ಆಗಿರೋದು ನನ್ನನ್ನ ಇಷ್ಟಪಡೋದು, ಪ್ರೀತಿ ಇರೋದು, ಕ್ರಶ್ ಇರೋದು ಅವ್ರ ಮೇಲೆ. ಅಂದ್ರೆ ನನ್ನ ಜೊತೆ ಪೂರ್ತಿಯಾಗಿ ನನ್ನ ಗಂಡ ಅಥವಾ ಹೆಂಡತಿ ಇದಾರ ಇಲ್ವಾ ಅನ್ನೋಂಥ ಕ್ವಶನ್ ಯಾವಾಗ ಬರುತ್ತೆ, ಆಗ ಸಮಥಿಂಗ್ ಏನೋ ಕ್ಲಾಶ್ ಆಗ್ತಾ ಇರುತ್ತೆ. ಅದು ನಮಗೆ ಕೂಡ ಗೊತ್ತಾಗೋದಿಲ್ಲ. ಆ ಬೇರೆಯವರ ಮೂರನೇ ವ್ಯಕ್ತಿಯ ಆ ಎನರ್ಜಿ ಗಂಡ ಹೆಂಡತಿಯ ಮಧ್ಯೆ ಯಾವಾಗ್ಲೂ ಕ್ಲಾಶ್ ಅನ್ನೋದು ತರ್ತಾ ಇರುತ್ತೆ. ಹಾಗಾದ್ರೆ ನಮ್ಗೆ ಇಷ್ಟ ಆಗಿದ್ ಪಿಕ್ಚರ್ ನೋಡ್ಬಾರ್ದಾ, ಹೀರೋ ಹೀರೋಯಿನ್ ಇಷ್ಟಪಡಬಾರ್ದ ಅಂದ್ರೆ ಖಂಡಿತ ನೋಡಿ, ಖಂಡಿತ ಇಷ್ಟಪಡಿ. ನಾನಂತೂ ಮೂವಿ ಲವರ್. ನನ್ಗಂತೂ ತುಂಬಾ ಚಿಕ್ಕ ವಯಸ್ಸಿನಿಂದ ತುಂಬಾ ಚಿತ್ರಗಳನ್ನ ನೋಡ್ಕೊಂಡು ಬೆಳೆದವಳು ನಾನು. ಆಗ ನೋಡ್ಬೇಕಾದ್ರೆ ಈ ಆಕ್ಟಿಂಗ್ ನನ್ಗಿಷ್ಟ ಆಯ್ತು, ಈ ಕ್ಯಾರೆಕ್ಟರ್ ನನ್ಗಿಷ್ಟ ಆಯ್ತು, ನನ್ನ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಈ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ರು, ಆ ರೀತಿಯಲ್ಲಿ ನಮ್ಮ ಸಬ್ಕಾನ್ಶಿಯಸ್ಗೆ ಕ್ಲಾರಿಟಿ ಕೊಡ್ಬೇಕೇ ಹೊರತು ಅವ್ರ ಮೇಲೆ ಒಂದು ಲವ್ ಫೀಲಿಂಗ್ ಅನ್ನ, ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಳ್ಬಾರ್ದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಟ್ವಿನ್ ಪಾರ್ಟ್ನರ್ನ ಇರೋ ಅಂಥ ಏನೋ ಒಂದು ಕ್ವಾಲಿಟಿ ನಮಗೆ ಕಣ್ಣ ಮುಂದೆ ಕಾಣಿಸೋ ಅಂಥ ಆ ವ್ಯಕ್ತಿಗಳಲ್ಲಿ ಅದಿಷ್ಟ ಆಗ್ತಾ ಇರುತ್ತೆ. ಸೊ ನನಗೆ ಈ ಕ್ವಾಲಿಟಿ ಇಷ್ಟ, ಈ ವ್ಯಕ್ತಿಯಲ್ಲಿ ಈ ಗುಣ ಇಷ್ಟ, ಈ ವ್ಯಕ್ತಿಯ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ, ಈ ರೀತಿಯಲ್ಲಿ ಕನೆಕ್ಟ್ ಮಾಡ್ಕೊಳ್ಬೇಕೇ ಹೊರತು ಆ ವ್ಯಕ್ತಿ ಜೊತೆ ಆ ವ್ಯಕ್ತಿಯನ್ನೇ ನಮ್ಮ ಒಂದು ಪಾರ್ಟ್ನರ್ ಅನ್ನೋ ರೀತಿಯಲ್ಲಿ ಅಲ್ಲ. ಇಲ್ಲಿ ಒಂದು ಸಣ್ಣ ಕತೆ ಹೇಳ್ತೀನಿ. ರಾಧಾಕೃಷ್ಣ ಪ್ರೇಮಿಗಳು ಅವರು ಲಕ್ಷ್ಮೀನಾರಾಯಣ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಕೃಷ್ಣ ಮದುವೆ ಆದ್ಮೇಲೆ ಅವ್ರ ಹೆಂಡತಿರು ಕೃಷ್ಣನ ತುಂಬಾ ಸೇವೆ ಮಾಡ್ತಾರೆ. ಹಗಲು ರಾತ್ರಿ ಅಂದಲೆ ಕೃಷ್ಣನ್ಗೆ ಏನ್ ಬೇಕು ಏನ್ ಬೇಡ ಪ್ರತಿ ಒಂದನ್ನು ನೋಡ್ಕೊಳ್ತಾ ಇರ್ತಾರೆ. ನನ್ ಗಂಡನ ಬಾಯಲ್ಲಿ ನನ್ನ ಹೆಸರು ಒಂದು ಸಲಿ ಬಂದ್ರೆ ಸಾಕು ಅಂತ ಪ್ರತಿ ಒಬ್ಬ ಹೆಂಡತಿನ ಅವರ ಸೇವೆ ಮಾಡ್ತಾ ಇರ್ತಾರೆ. ಆದ್ರೆ ಪ್ರತಿ ಸಲಿ ಕೃಷ್ಣನ್ ಬಾಯಲ್ಲಿ ರಾಧಾ ಹೆಸರು ಮಾತ್ರನೇ ಇರುತ್ತೆ. ಯಾವಾಗ್ಲೂ ಕೂಡ ಕೃಷ್ಣ ರಾಧೆ 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 ಅಂತಾನೆ ಹೇಳ್ತಾ ಇರ್ತಾರೆ. ಆಗ ಅವ್ರ ಹೆಂಡತಿರ್ಗೆ ತುಂಬಾನೇ ನೋವಾಗತ್ತೆ.
ಮದ್ವೆ ಆಗಿರೋದು ನಮ್ಮನ್ನ, ಸಂಸಾರ ಮಾಡ್ತಾ ಇರೋದು ನಮ್ ಜೊತೆ. ಆದ್ರೆ ನನ್ ಗಂಡ ಯಾವಾಗ್ಲೂ ರಾಧಾ ಅನ್ನೋ ಆ ಹುಡುಗಿನೇ ಪ್ರೀತಿಸ್ತಾ ಇದ್ದಾರಲ್ವಾ ಅಂತ. ಆಗ ಆ ಸಂಬಂಧ ಅನ್ನೋದು ಕುತ್ಕೊಳ್ಳಲ್ಲ. ಭಗವಂತನ ಸ್ಟೋರಿ ಬೇರೆ. ಭಗವಂತನ ಮದ್ವೆ ಆದ್ರೂ ಸಹ ಆ ಹೆಂಡತಿಗೆ ಅಷ್ಟು ನೋವಾಯ್ತು ಅಂತಂದ್ರೆ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ನೋವಾಗ್ಬೋದು, ಅದು ಗಂಡ ಆಗ್ಲಿ ಅಥವಾ ಹೆಂಡತಿ ಆಗ್ಲಿ. ಶೀಲ ಅನ್ನುವಂಥದ್ದು ಹೆಣ್ಣಿಗೊಂದು ಗಂಡಿಗೊಂದು ಸೃಷ್ಟಿಯಲ್ಲಿ ಇಲ್ಲ. ಶೀಲ ಅನ್ನುವಂಥದ್ದು ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಒಂದೇ. ನಾನ್ ಗಂಡ್ಸು, ನಾನೇನಾದ್ರೂ ಮಾಡಬಹುದು ಅನ್ನೋ ಅಂತ ತಪ್ಪು ಕಲ್ಪನೆಯಲ್ಲಿ ಇಷ್ಟು ಯುಗಗಳಿಂದ ಇದ್ದಿದ್ದಕ್ಕೆ ಇವತ್ತು ಹೆಣ್ಮಕ್ಳು ಕೂಡ ಎಲ್ಲವನ್ನೂ ಮೀರಿ ಹೋಗಿದ್ದಾರೆ. ಈ ಕಾಲದಲ್ಲಿ ಎಲ್ಲ ಕಾಮನ್ ಅನ್ನೋ ಥರ ಅನ್ಕೊಂಡ್ರೆ ಖಂಡಿತ ಗಂಡ ಹೆಂಡತಿ ಸಂಸಾರ ಹಾಳಾಗತ್ತೆ. ಸೊ ಯಾವುದೇ ನೆಗೆಟಿವ್ ವಿಷಯಗಳನ್ನ ನನ್ಗೆ ಇಲ್ಲಿ ಹೇಳಕ್ ಇಷ್ಟ ಇಲ್ಲ. ಆದ್ರೆ ಈ ರೀತಿಯಲ್ಲಿ ಸಂಬಂಧಗಳು ಹಾಳಾಗತ್ತೆ. ಹೇಗೆ ಗಂಡಸಾದವರು ನನ್ನ ಹೆಂಡತಿ ನನಗ್ ಮಾತ್ರನೇ ಸ್ವಂತವಾಗಿರ್ಬೇಕು ಅಂತ ನೀವು ಇಷ್ಟಪಡ್ತೀರೋ, ಹಾಗೆ ಹೆಂಡತಿ ಆದವರು ನನ್ನ ಗಂಡ ನನಗ್ ಮಾತ್ರನೇ ಸ್ವಂತ ಆಗಿರ್ಬೇಕು ಅಂತ ನಾವು ಕೂಡ ಹಾಗೆ ಆಸೆ ಪಡ್ತೀವಿ. ಇದನ್ನ ಇಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾರಾದ್ರೂ ಗಂಡ ಹೆಂಡತಿ ಚೆನ್ನಾಗಿದ್ರೆ, ತುಂಬಾ ವರ್ಷದಲ್ಲಿ ತುಂಬಾ ವಯಸ್ಸಾಗಿರತ್ತೆ, ಅವರು ತುಂಬಾ ಚೆನ್ನಾಗಿ ಸಂಸಾರ ಮಾಡಿದ್ದಾರೆ ಅಂದ್ರೆ ಶಿವ ಪಾರ್ವತಿ ಜೋಡಿ ತರ ಇದ್ದಾರೆ ಅಂತ ಶಿವ ಪಾರ್ವತಿಗೆ ಹೋಲಿಸ್ತಾರೆ. ಯಾಕೆ? ಶಿವಯ್ಯ ಅಮ್ಮನವರು 108 ಜನ್ಮಗಳನ್ನ ತಗೊಂಡು ಎಷ್ಟು ಸಲಿ ಬಿಟ್ಟು ಹೋದ್ರು ಮತ್ತೆ ಶಿವಯ್ಯ ಅಷ್ಟೂ ಯುಗಗಳಿಂದ ವೇಟ್ ಮಾಡಿ ಅಷ್ಟೂ ಅವತಾರಗಳಲ್ಲಿ ಅಷ್ಟೂ ಜನ್ಮಗಳಲ್ಲಿ ಪಾರ್ವತಮ್ಮನ್ ಮದ್ವೆ ಆಗ್ತಾರೆ. ಅನಂತದಿಂದ ಅನಂತದವರೆಗೆ ಅವರ ಲವ್ ಮತ್ತೆ ಮದುವೆ ಸಂಸಾರ ಅನ್ನೋದನ್ನ ಅವ್ರು ಕ್ಯಾರಿ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತಿಗೂ ಕೂಡ ಚೆನ್ನಾಗಿರೋ ಗಂಡ ಹೆಂಡ್ತಿದ್ರೆ ಶಿವ ಪಾರ್ವತಿ, ಸೀತಾರಾಮ ಆ ರೀತಿ ಹೋಲಿಸ್ತೀವಿ ಅಲ್ವಾ. ಪ್ರೀತಿ ಅಂದ್ರೆ ರಾಧಾಕೃಷ್ಣನ್ ತರ ಇರ್ಬೇಕು ಅನ್ನೋ ರೀತಿ ಹೋಲಿಸ್ತೀವಿ ಅಲ್ವಾ. ಯಾಕೆಂದ್ರೆ ಪ್ರೀತಿ ಅನ್ನೋದು ಅಷ್ಟು ಪವಿತ್ರವಾದದ್ದು. ಇದು ಆತ್ಮಕ್ಕೆ ಸಂಬಂಧಿಸಿರುವಂಥ ಒಂದು ಪ್ರೀತಿ. ಆದ್ರಿಂದ ಇನ್ನೊಂದು ಕ್ವಶನ್ನು, ಈ ಕ್ವಶನ್ ನಿಮಗೆ ಜಾಸ್ತಿ ಇರುತ್ತೆ, ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆಕ್ಚುಲಿ ನನ್ನ ಮದುವೆ ಆಗಿರೋದು ನನ್ನ ಕಾರ್ಮಿಕ, ಸೋಲ್ಮೇಟ, ಟ್ವಿನ್ ಫ್ಲೇಮ್ ಅನ್ನೋಂಥ ಕ್ವಶನ್ ತುಂಬಾ ಜನಕ್ಕೆ ಇದೆ. ಈ ಕನ್ಫ್ಯೂಷನ್ಗೋಸ್ಕರ ನಾನು ಒಂದು ವಿಡಿಯೋ ಮಾಡ್ತೀನಿ ಕೆಲವೊಂದು ವಿಡಿಯೋ ಆದ್ಮೇಲೆ. ಅಲ್ಲಿವರೆಗೂ ವೇಟ್ ಮಾಡಿ. ಆದ್ರೆ ಈ ವಿಡಿಯೋದಲ್ಲಿ ಇಷ್ಟು ಕ್ಲಾರಿಟಿ ಅನ್ನೋದನ್ನ ತಗೊಳ್ಳಿ. ನಿನ್ನೆವರೆಗೂ ನಿಮ್ಮ ಲೈಫಲ್ಲಿ ಏನಾಯ್ತು ಅದನ್ನ ಬಿಟ್ಬಿಡಿ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಗಂಡ ಅಥವಾ ಹೆಂಡತಿ ಇದ್ದಾರೆ ಅಂತಂದ್ರೆ ಅವರು ನಿಮ್ಮ ಕಾರ್ಮಿಕೋ, ಸೋಲ್ಮೇಟೋ, ಟ್ವಿನ್ ಫ್ಲೇಮೋ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಆ ಕನ್ಫ್ಯೂಷನ್ ಕಂಪ್ಲೀಟ್ ತೆಗೆದು ಹಾಕ್ಬಿಟ್ಟು ಈ ಜನ್ಮದಲ್ಲಿ ಈ ವ್ಯಕ್ತಿ ಜೊತೆ ಮದುವೆ ಆಗಿದೆ, ನನ್ನ ಈ ಜನ್ಮಕ್ಕೆ ಇವರೇ ನನ್ನ ಗಂಡ ಅಥವಾ ಹೆಂಡತಿ ಅನ್ನುವಂಥ ಕ್ಲಾರಿಟಿ ತಗೊಳ್ಳಿ. ನಿನ್ನೆವರೆಗೂ ನಿಮ್ಮ ಜೀವನದಲ್ಲಿ ಏನಾಯ್ತು ಅದನ್ನ ಬಿಟ್ಬಿಡಿ. ಇನ್ ಮುಂದೆ ನಿರ್ಧಾರ ಮಾಡಿ, ನನ್ನ ಲೈಫಲ್ಲಿ ಕ್ರಶ್ ಆಗ್ಲಿ, ಲವ್ ಆಗ್ಲಿ, ಪಾರ್ಟ್ನರ್ ಆಗ್ಲಿ, ಏನೇ ಆದ್ರೂ ನನ್ನ ಗಂಡ ಅಥವಾ ಹೆಂಡತಿ ಮಾತ್ರನೇ. ನಾನು ಇವ್ರ ಜೊತೆನೆ ಬದುಕ್ತೀನಿ. ಭಗವಂತ ಈ ವ್ಯಕ್ತಿ ಜೊತೆ ನನಗೆ ಮದುವೆ ಮಾಡಿದ್ದಾರೆ ಅಂತಂದ್ರೆ ಇದೇ ನನ್ನ ಜೀವನ ಅನ್ನೋ ಅಂಥದ್ದು ನೀವು ನಿರ್ಧಾರ ಮಾಡಿ. ಅದಾದ್ಮೇಲೆ ಇಂಥ ಒಂದು ಬದಲಾವಣೆ ನಿಮ್ಮ ಲೈಫ್ನಲ್ಲಿ ಬಂದ ಮೇಲೆ ನಿಮ್ಮ ಜೀವನ ನಿಜವಾಗ್ಲೂ ಪ್ರೀತಿಯಿಂದ ತುಂಬ ಹೋಗುತ್ತೆ. ಅವ್ರು ನಿಮ್ಮ ಕಾರ್ಮಿಕ ಆದ್ರೂ ಸಹ ಸೋಲ್ಮೇಟ್ ಎನರ್ಜಿಗೆ ಬಂದ್ಬಿಡ್ತಾರೆ. ಆದ್ರಿಂದ ನಿಮ್ಮ ಜೀವನ ತುಂಬಾ ಪ್ರೀತಿಯಿಂದ ತುಂಬ ಹೋಗುತ್ತೆ. ಜೀವನ ಸಂತೋಷ, ತೃಪ್ತಿಯಿಂದ ಬದಲಾಗ್ಬಿಡುತ್ತೆ. ಜೀವನ ಬದುಕೋದಕ್ಕೆ ನಿಮ್ಗೆ ಆಸೆ ಬರುತ್ತೆ. ಆ ಲೆವೆಲ್ನಲ್ಲಿ ಈ ಒಂದು ಚಿಕ್ಕ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ತಂದ್ಕೊಡುತ್ತೆ. ಇವನ್ ನಮಗೆ ಮದ್ವೆನೇ ಆಗಿಲ್ಲ, ನಾವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಯಾವುದೇ ವ್ಯಕ್ತಿಯಲ್ಲಿ ನಿಮಗೆ ಏನಾದ್ರೂ ಇಷ್ಟ ಆಗ್ತಾ ಇದೆ ಅಂದ್ರೆ ಅವರ ಹೈಟು ಪರ್ಸನಾಲಿಟಿ ಇಷ್ಟ ಆಯ್ತು, ಈ ವ್ಯಕ್ತಿಯಲ್ಲಿ ಈ ಗುಣ ಇಷ್ಟ ಆಯ್ತು, ಈ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಯ್ತು, ನಾನು ಮದುವೆ ಆಗುವಂಥ ವ್ಯಕ್ತಿಯಲ್ಲಿ ಈ ರೀತಿ ಇರಬೇಕು, ಈ ರೀತಿ ಹೈಟು ಪರ್ಸನಾಲಿಟಿ, ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು, ಈ ಗುಣ ಅಂತ ಆಗಿರಬಹುದು, ಈ ರೀತಿ ಮಾತಾಡಬೇಕು, ಈ ರೀತಿ ನಡ್ಕೊಳ್ಬೇಕು, ಆ ರೀತಿಯಲ್ಲಿ ನೀವು ಬರೀರಿ. ನಿಮ್ಮ ಡ್ರೀಮ್ ಗರ್ಲ್ ಅಥವಾ ಡ್ರೀಮ್ ಬಾಯ್, ನಿಮ್ಮ ಮದುವೆ ಆಗೋ ಹುಡುಗ ಅಥವಾ ಹುಡುಗಿಯಲ್ಲಿ ಯಾವ ಯಾವ ಗುಣಗಳಿರ್ಬೇಕು ಅಂತ ಬಂದಾಗ ಒಂದು ಬುಕ್ ಇಟ್ಕೊಂಡು ಬರೀರಿ. ಯಾವ ವ್ಯಕ್ತಿಯಲ್ಲಿ ನಿಮ್ಗೆ ಆ ಗುಣ ಇಷ್ಟ ಆಗಿರುತ್ತೆ, ಆ ಗುಣ ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲಿ ಇರಬೇಕು ಅನ್ನೋಂಥದ್ದು ನಿಮ್ಗೆ ಸಬ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಕಾನ್ಶಿಯಸ್ಲಿ ಆ ವ್ಯಕ್ತಿಗಳಲ್ಲೇ ನಿಮ್ಗೆ ಅದನ್ನ ಕಾಣಿಸ್ಬೇಕಾದ್ರೆ ಅದನ್ನ ನೀವು ಬರ್ದಿಟ್ಕೊಳ್ಳಿ. ಖಂಡಿತ ನೀವು ಆ ಎನರ್ಜಿ ಲೆವೆಲ್ ಅಲ್ಲಿ ನೀವು ಹೋಗ್ತಾ ಹೋದ್ರೆ ಖಂಡಿತ ಆ ಗುಣಗಳಿರುವಂತ ಪಾರ್ಟ್ನರ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅಂಥ ವ್ಯಕ್ತಿ ಜೊತೆ
ಮತ್ತೆ ಈ ಥರ್ಡ್ ಪಾರ್ಟಿ ಎನರ್ಜಿಯಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ born for a reason. ಥ್ಯಾಂಕ್ ಯು and love you all.